ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಫಿಶ್ ಐಟಮ್ ತೋರಿಸ್ಕೊಡ್ತಿದ್ದೀನಿ. ಬೂತಾಯಿ ಪುಳಿ ಮುಂಚಿ. ಇದಕ್ಕೆ ಏನೆಲ್ಲ ಬೇಕು ಐಟಮ್ ಅಂತ ನೋಡೋಣ ಬನ್ನಿ. ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಕಾಳುಮೆಣಸು, 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನು ಓಮ ಕಾಳು, ಮತ್ತು ಮೆಂತೆ, ಅರಿಶಿಣ, 4 ಬೆಳ್ಳುಳ್ಳಿ, ಒಂದು ಅರ್ಧ ತುಂಡು ಶುಂಠಿ, ಒಂದು 5-6 ಕಾಯಿ ಮೆಣಸು, ಮತ್ತು ಒಂದು ಅರ್ಧ ಈರುಳ್ಳಿ, ಮತ್ತು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಳಿ ನೆನೆಸಿಟ್ಕೊಂಡಿರುವಂಥದ್ದು. ಇದನ್ನೆಲ್ಲ ಈಗ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಈಚೆ ನೋಡಿ, ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಫಿಶ್ ಐಟಮ್ ಎಲ್ಲ ಮಾಡಬೇಕಾದ್ರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಒಳ್ಳೇದನ್ನಿಸ್ತದೆ. 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸಾಸಿವೆ ಒಗ್ಗರಣೆಗೆ, ಕರಿಬೇವು, ಅರ್ಧ ತುಂಡು ಈರುಳ್ಳಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಒಂದು ದೊಡ್ಡ ಟೊಮೆಟೊನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಇದಕ್ಕೆ ಚೆನ್ನಾಗಿ ಸೇರಿಸಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ತುಂಬ ದಪ್ಪ ಆಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಇದನ್ನ ಒಂದು ಕುದಿ ಬರೋ ತನಕ ಚೆನ್ನಾಗಿ ಮುಚ್ಚಿಟ್ಟು ಕುದಿಸ್ಬೇಕು. ಮಸಾಲೆ ಚೆನ್ನಾಗಿ ಬೇಯಬೇಕು. ಮಸಾಲೆ ಬೆಂದ ಮೇಲೆ ನೋಡಿ, ಇದೀಗ ಕುದೀತಾ ಇದೆ. ಇದೀಗ ಬೆಂದಿದೆ ಮಸಾಲೆ. ಬೆಂದಮೇಲೆ ಆಮೇಲೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಮೀನನ್ನ ಇದಕ್ಕೆ ಹಾಕ್ಕೊಳ್ಬೇಕು. ಯಾಕೆಂದರೆ ಫಸ್ಟೇ ಹಾಕಿದರೆ ಮೀನೆಲ್ಲ ಬೇಗ ಬೆಂದ್ಬಿಡುತ್ತೆ. ಮಸಾಲೆ ಬೆಂದಮೇಲೆ ಮೀನು ಹಾಕಬೇಕು. ಮೀನು ಬೇಯಲಿಕ್ಕೆ ಹೆಚ್ಚು ಸಮಯ ಏನು ಬೇಡ, ಬೇಗ ಬೇಯ್ತದೆ. ನೋಡಿ, ಇದೀಗ ಚೆನ್ನಾಗಿ ಒಂದು ಸಲ ಕುದಿಸ್ಕೊಂಡ್ರೆ ಸಾಕು. ಇದು ತುಂಬ ರುಚಿಯಾಗಿರುತ್ತೆ ಊಟಕ್ಕೆ. ನೋಡಿ, ಈಗ ನಾನು ಇದನ್ನ ಒಳ್ಳೆ ಆರೋಮ ಬರ್ತಾ ಇದೆ. ನೋಡಿ, ಇದನ್ನ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಕುದೀತಾ ಇದೆ. ಇದೀಗ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.